ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಜೆಗೆ 14ನೇ ತಾರೀಕಿಂದು ಎಲ್ಲರೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಎಲ್ಲ ಮಕ್ಳುಗಳಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಇಲ್ಲೇನಾಗುತ್ತೆ ಅಂದರೆ ಪೂಜನ್ ಕರ್ಕೊಂಡು ಹೋಗಿ ಕಿಶನ್ ಬಂದಿರ್ತಾರಲ್ವ, ಪೂಜಾ ಬರ್ತಾಳೆ. ಅವಾಗ ಬಂದ್ಬಿಟ್ಟು ನಾನೇನು ತಪ್ಪು ಮಾಡಲಿ, ನೀನು ಯಾಕೆ ನಾನು ಬೈದೆ ಅಂತ ಅಂದ್ಬಿಟ್ಟು ಸುಮ್ಮನೆ ಮತ್ತೆ ಸಣ್ಣ ಕೋಳಿ ಜಗಳ ಆಡ್ತಾ ಇರ್ತಾರೆ. ಅಷ್ಟರಲ್ಲಿ ಭಾಗ್ಯ ಅಲ್ಲಿಗೆ ಬರ್ತಾರೆ. ಭಾಗ್ಯ ಅಲ್ಲಿಗೆ ಬಂದು ಕಿಶನ್ ಇಲ್ಲೇ ನಿಂತಿದ್ದೀರಾ, ಬನ್ನಿ ಒಳಕ್ಕೆ ಅಂತ ಭಾಗ್ಯ ಮತ್ತು ಸುನಂದ ಕರೀತಾರೆ. ಇಲ್ಲ ನಾನು ಜಿಮ್ ಹತ್ರ ಹೋಗಬೇಕು, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಅಂದ್ಬಿಟ್ಟು ಅಂತಾರೆ. ಅಲ್ಲ ಕಿಶನ್, ಇದು ಸಣ್ಣ ವಿಷಯನ ಇದ್ಯಾಕೆ ಇದು ಮಾಡೋಕ್ಕೆ ಹೋದ್ರ ನೀವು ಅಂತ ಅಂದ್ಬಿಟ್ಟು ಭಾಗ್ಯ ಕೇಳ್ತಾಳೆ. ಅವಾಗ ಇಲ್ಲ ಅದಕ್ಕೆ ನನಗೂ ತುಂಬಾ ಬೇಜಾರಾಗಿತ್ತು, ಆದರೆ ನಾನು ಕರ್ಕೊಂಬರಕ್ಕೆ ಬಂದಿರೋದು ಆದಿ ಅಣ್ಣಂಗೋಸ್ಕರ ಅಂತ ಅಂದ್ಬಿಟ್ಟು ಕಿಶನ್ ಹೇಳ್ತಾರೆ. ಆ ದಿನ ಅಂತ ಅಂದ್ಬಿಟ್ಟು ಭಾಗ್ಯ ಕೇಳ್ತಾಳೆ. ಅವಾಗ ಹೌದು, ನಾನು ಅಂದರೆ ಏನಾಯಿತು ಅಂತ ಕಿಶನ್ ಅಲ್ಲಿ ವಿವರಣೆ ಕೊಡ್ತಾರೆ. ಕಾಫಿ ಕುಡಿತಾ ಕೂತಿರ್ತಾರೆ. ಅವಾಗ ಆದಿ ಬರ್ತಾರೆ ಅಲ್ಲಿ ಕಿಶನ್ ಮನೇಲಿ. ಆದಿ ಬಂದ್ಬಿಟ್ಟು ಪೂಜಾ ಕಾಫಿ ಕೊಡಮ್ಮ ಅಂತ ಕೇಳ್ತಾರೆ. ಅವಾಗ ಅಣ್ಣ ಅವಳಿಲ್ಲ ಅಣ್ಣ, ಅವ್ರ ಅಮ್ಮನ ಮನೆ ಭಾಗ್ಯ ಅತ್ತಿಗೆ ಮನೆಗೆ ಹೋಗಿದ್ದಾಳೆ ಅಂದಾಗ, ಅತ್ತಿಗೆ ಮನೆಗೆ ಯಾಕೋ ಅಂತ ಅಂದ್ಬಿಟ್ಟು ಕಿಶನ್ಗೆ ಆದಿ ಕೇಳ್ತಾರೆ. ಅವಾಗ ಕಿಶನ್ ಇಲ್ಲ ಅಣ್ಣ, ರಾತ್ರಿ ಈ ಥರ ಬೈದ್ನಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡು ಹೋಗಿದ್ದಾಳೆ ಅಂತ ಹೇಳ್ಬಿಟ್ಟು ಕಿಶನ್ ಹೇಳ್ತಾರೆ. ಅವಾಗ ಅಲ್ಲ ಕಣೋ, ಹೆಂಡತಿ ಕೋಪ ಮಾಡ್ಕೊಂಡು ಹೋಗಿದ್ದಾಳೆ ಅಂತ ಹೇಳ್ಬಿಟ್ಟು ನೀನು ಆರಾಮಾಗಿ ಕಾಫಿ ಕುಡಿತಾ ಕೂತಿದ್ಯಲ್ಲ, ಹೋಗಿ ಕರ್ಕೊಬರ್ಬೇಕು ತಾನೇ, ಕೋಪ ಮಾಡ್ಕೊಂಡಿರೋ ಸಮಾಧಾನ ಮಾಡಿ ಅಂತ ಆದಿ ಹೇಳ್ತಾರೆ. ಏನಣ್ಣ ಹೇಳ್ತಾ ಇದೆಯಾ ನೀನು? ನಾನು ಹೋಗಲ್ಲ ಅಣ್ಣ, ಅವಳು ಕೋಪ ಮಾಡ್ಕೊಂಡು ಹೋಗಿದ್ದಾಳೆ, ಅವಳೇ ಬರಲಿ, ಅವಳಿಗೆ ಅಷ್ಟು ಜಂಬ ಇರ್ಬೇಕಾದ್ರೆ ನಾನೇ ಹೋಗಿ ಕರ್ಕೊಬರ್ಬೇಕು ಅಂತ ಕಿಶನ್ ಹೇಳ್ತಾರೆ. ಅವಾಗ ಆದಿ ಏನು ಹೇಳ್ತಾರೆ, ಕಿಶನ್ ನಿನಗೆ ಬುದ್ಧಿ ಇದೆಯಾ? ನೀವು ಪ್ರೀತಿಸಿ ಮದುವೆ ಆಗಿರೋರು, ಅದು ಅಲ್ದಲ್ಲೇ ಅವಳು ನಿನ್ನನ್ನು ನಂಬ್ಕೊಂಡು ಬಂದಿದ್ದಾಳೆ ಕಣೋ. ನಿನ್ನನ್ನು ನಂಬ್ಕೊಂಡು ಬಂದಿರೋಳು ಈ ಥರ ಕೋಪ ಮಾಡ್ಕೊಂಡು ಹೋದಾಗ ನೀನು ಸುಮ್ಮನೆ ಇದೆಯಾ ನೋಡು, ಹೋಗಿ ಅವಳನ್ನ ಸಮಾಧಾನ ಮಾಡಿ ಕರ್ಕೊಬರ್ಬೇಕು ತಾನೇ, ಇದೇನೋ ನೀನು ಪ್ರೀತಿಸಿರೋದು ಅವಳನ್ನ ಅಂತ ಹೇಳ್ಬಿಟ್ಟು ಆದಿ ಕೇಳ್ತಾರೆ. ಹಾಗಲ್ಲಣ್ಣ, ನಾನೇನು ಅವಳನ್ನ ಮನೆ ಬಿಟ್ಟು ಹೋಗು ಅಂತ ಏನು ಕಳಿಸಿದ್ದೀನಿ ಅಣ್ಣ, ಅವಳೇ ಹೋಗಿರುತ್ತಾನೆ, ಅವಳೇ ಬರಲಿ ಅಂತ ಹೇಳ್ಬಿಟ್ಟು ಕಿಶನ್ ಹೇಳ್ತಾರೆ. ಅವಾಗ ಆದಿ ಆ ಥರ ಅಲ್ಲ ಕಣೋ, ಅದೇನೋ ಹೇಳ್ತಾರಲ್ಲ, ಉರಿತಿರೋ ಕೋಪಕ್ಕೆ ನೀನು ಅದೇನೋ ತುಪ್ಪ ಹಾಕ್ತಾರ, ಆ ಥರ ನೀನು ಈ ಕೋಪ ತಣ್ಣಗೆ ಮಾಡೋದು ಬಿಟ್ಟು ದೊಡ್ಡದು ಮಾಡ್ತಾ ಇದೆಯಾ. ನೀನು ಹೋಗಿ ಸಮಾಧಾನ ಮಾಡಿ ಕರ್ಕೊಂಬಂದ್ರೆ ತಾನೇ ಅವಳು ಕೋಪ ಕಮ್ಮಿಯಾಗಿ ಬರೋದು. ನೀನು ಈ ಥರ ಮಾಡ್ತಿದ್ರೆ ಹೇಗೋ, ನೀನು ಅರ್ಥ ಮಾಡ್ಕೋಬೇಕು, ನಮ್ಮನ್ನು ಬಂದಿದ್ದಾಳೆ ತಾನೇ ಅವಳು, ಹೋಗು, ಅವಳಿಗಿನ್ನ ಚಿಕ್ಕವಳು, ಅರ್ಥ ಆಗಲ್ಲ. ಇದರಲ್ಲಿ ಪೂಜಾ ತಪ್ಪೇನಿಲ್ಲ ಕಣೋ, ಭಾಗ್ಯವ್ರು ಹೇಳ್ಬೇಡ ಅಂತ ಹೇಳಿರೋದ್ರಿಂದ ಪೂಜೆ ಹೇಳಿರಲ್ಲ ಅಷ್ಟೇನೆ, ಪೂಜೆಂದೇನು ತಪ್ಪಿಲ್ಲ. ಮೊದಲೋಗಿ ಪೂಜೆನ ಕರ್ಕೊಂಬ ಇವಾಗ. ಅಣ್ಣ ಕಿಶನ್, ನಾನು ಮಾತಿಗೆ ಬೆಲೆ ಕೊಡ್ತೀನಿ ಅಂದರೆ ಹೋಗಿ ಪೂಜೆನ ಕರ್ಕೊಬಾ, ಅರ್ಥ ಆಯ್ತಾ, ಮಾತಾಡಬೇಡ ನೀನು ಅಂತೇಳಿ ಅದು ಹೇಳ್ತಾರೆ. ಅದನ್ನು ಅಲ್ಲಿ ಕಿಶನ್ನು ಭಾಗ್ಯ ಮುಂದೆ ಹೇಳ್ತಾರೆ. ಅವಾಗ ಪೂಜಾ ಹಂಗಾರೆ ನೀನು ನನಗೋಸ್ಕರ ಬಂದಿಲ್ಲ, ಆದಿಭಾವ ಹೇಳಿದ್ಕೆ ಬಂದಿದ್ದು ಅಂತ ಹೇಳ್ಬಿಟ್ಟು ಪೂಜಾ ಕೇಳ್ತಾಳೆ. ಅವಾಗ ಹೌದು ಅಂತ ಕಿಶನ್ ಹೇಳ್ತಾನೆ. ಅವಾಗ ಮತ್ತೆ ಹೊಡಿತಾಳೆ. ನೋಡ್ತಾರೆ ಅದಕ್ಕೆ ಮತ್ತೆ ಅವಳು ಶುರು ಮಾಡಿದ್ಲು, ಹಂಗಾರೆ ನೀನು ನಾನು ಕರ್ಕೊಂಡೋಗಿ ಬಂದಿಲ್ಲ, ಹೋಗು ಹಂಗಾರೆ ಅಂತ ಅಂದ್ಬಿಟ್ಟು ಮತ್ತೆ ಅಲ್ಲಿ ಪೂಜಾ ಬೇಜಾರು ಮಾಡ್ಕೊತಾಳೆ. ಅವಾಗ ಸುನಂದವ್ರು ಅವು ಕಿಶನ್ ಕರಿಯಾಗಿ ಬಂದಿದ್ದಾರೆ ತಾನೇ, ಹೋಗೆ ಮತ್ತೆ ಇಲ್ಲಿ ತಿರ್ಗಾ ಜಗಳ ಮಾಡ್ಕೊಂಡು ನಿಂತ್ಕೊಬೇಡ, ಹೋಗೆ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ಪೂಜೆ ಏನೂ ಮಾತಾಡಲ್ಲ. ಅವಾಗ ಕಿಶನು ಭಾಗ್ಯವ್ರಿಗೆ ಅದಕ್ಕೆ ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ ಅಂತ ಕಿಶನ್ ಹೇಳ್ತಾರೆ. ಅವಾಗ ಭಾಗ್ಯ ಹೇಳಿ ಕಿಶನ್ ಅಂತಾಳೆ. ಅವಾಗ ಏನಿಲ್ಲ ಅದಕ್ಕೆ, ನೀವು ಈ ನಿಜನ ಅಣ್ಣನ ಹತ್ರ ಹೇಳ್ಬಿಡ್ಬೇಕಾಗಿತ್ತು, ನೀವು ಇದನ್ನು ತಪ್ಪು ಮಾಡಿಬಿಟ್ರ, ಇದಕ್ಕೆ ನಮಗಿನ್ನ ಹೆಚ್ಚಾಗಿ ಅಣ್ಣನ ಮನಸ್ಸು ತುಂಬ ನೋವಾಗಿದೆ ಅದಕ್ಕೆ ಅಂತ ಅಂದ್ಬಿಟ್ಟು ಅಂತ ಕಿಶನ್ ಹೇಳ್ತಾರೆ. ಅವಾಗ ಅಯ್ಯೋ ಇದ್ರಲ್ಲಿ ಬೇಜಾರು ಮಾಡ್ಕೊಳೋದೇನಿಲ್ಲ, ಇದು ನನ್ನಿಂದನೇ ತಪ್ಪಾಗಿರೋದು ಕಿಶನ್, ಇದನ್ನು ನಾನೇ ಯಾವ್ದಾರ ಹತ್ರ ಮಾತಾಡಿ ಸರಿ ಮಾಡ್ತೀನಿ, ಇದಕ್ಕೊಂದು ಪೂರ್ಣ ವಿರಾಮ ಇಡ್ತೀನಿ ನಾನು, ನೀವು ಬೇಜಾರು ಮಾಡ್ಕೋಬೇಡಿ, ನೀವು ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ಪೂಜಾ ಕಿಶನ್ಗೆ ಭಾಗ್ಯ ಹೇಳ್ತಾಳೆ. ಅವಾಗ ಪೂಜಾ ಕಿಶನಲ್ಲಿ ಭಾಗ್ಯ ಮತ್ತು ಸುನಂದರ್ಗೆ ಹೇಳ್ಬಿಟ್ಟು ಹೊರಡ್ತಾರೆ. ಈ ಕಡೆ ಏನಾಗುತ್ತೆ, ಭಾಗ್ಯ ಆಫೀಸಿಗೆ ಬರ್ತಾಳೆ. ಆಫೀಸಿಗೆ ಬಂದುಬಿಟ್ಟು ಪ್ರಿಯಾನ ಕೇಳ್ತಾಳೆ, ಎಲ್ಲರೂ ಬಂದಿದ್ದಾರಾ, ಮಕ್ಕಳೆಲ್ಲ ಬಂದಿದ್ದಾರಾ ಅಂತ ಹೇಳ್ಬಿಟ್ಟು ಎಲ್ಲ ಕೇಳ್ತಾಳೆ. ಅವಾಗ ಪ್ರಿಯಾ ಮೇಡಮ್ ನೀವು ಆಫೀಸಿಗೆ ಬಂದ್ರೆ ಏನೋ ಜಗಳ ಅಂತ ಕೇಳ್ಪಟ್ಟೆ ಅಂತಾಳೆ. ಜಗಳನ ಆ ಥರ ಎಲ್ಲ ಏನೂ ಇಲ್ಲ, ನೀನು ಮೊದಲು ಮಕ್ಳದ್ದು ಪ್ರೋಗ್ರೆಸ್ ಕಾರ್ಡೆಲ್ಲ ರೆಡಿ ಮಾಡಿರಿ, ಇವತ್ತೇ ಅದನ್ನೆಲ್ಲ ನಾವು ರೆಡಿ ಮಾಡಬೇಕು, ಫಸ್ಟ್ ಅದನ್ನು ರೆಡಿ ಮಾಡಿ ನೀವು ಅಂತ ಹೇಳ್ಬಿಟ್ಟು ಪ್ರಿಯಾಗೆ ಭಾಗ್ಯ ಹೇಳ್ತಾಳೆ. ಆಯಿತು ಮೇಡಮ್ ಇವತ್ತೇ ರೆಡಿ ಮಾಡ್ತೀನಿ ಅಂತ ಪ್ರಿಯಾ ಅಲ್ಲಿಂದ ಹೊರಡ್ತಾಳೆ. ಭಾಗ್ಯ ಕ್ಯಾಬಿನಲ್ಲಿ ಕೂತ್ಕೊತಾಳೆ. ಮತ್ತು ಇಲ್ಲಿ ಈ ಕಡೆ ಏನಾಗುತ್ತೆ, ಪೂಜಾ ಕಿಶನ್ನು ಬರ್ತಾ ಇರ್ತಾರೆ. ಪೂಜಾ ಕಿಶನ್ ಹಂಗೆ ಸಣ್ಣ ಪುಟ್ಟ, ಹಂಗಾದ್ರೆ ನೀನು ಆದಿಭಾವ ಹೇಳಿದ್ಕೆ ನಾನು ಕರ್ಕೊಳಕ್ಕೆ ಬಂದಿದ್ದು, ನೀನು ನನ್ನ ಮೇಲೆ ಪ್ರೀತಿನೇ ಇಲ್ಲ ಕಿಶನ್ ಅಂತ ಅಂದ್ಬಿಟ್ಟು ಪೂಜೆ ಹೇಳ್ತಾಳೆ. ಕಿಶನ್ ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ಅಲ್ವೇ ಕರಿಯೋಕ್ಕೆ ಬಂದಿದ್ದು ನಾನು, ನೀನು ಆ ಸಣ್ಣದನ್ನ ಅರ್ಥ ಮಾಡ್ಕೊಂಡಲ್ಲೇ ದೊಡ್ಡದು ಮಾಡ್ತೀಯಲ್ಲ, ನಿಂಗೆ ಅಷ್ಟು ಗೊತ್ತಾಗಲ್ವ ಪೂಜಾ ಅಂತ ಅಂದ್ಬಿಟ್ಟು ಅಂದಾಗ, ಹಂಗಲ್ಲ, ನೀನು ಪ್ರೀತಿಸಿರೋದಾದ್ರೆ ನೀನೇ ಬರ್ತಿದ್ದೆ ಅಂತ ಅಂದ್ಬಿಟ್ಟು ಪೂಜೆ ಹೇಳ್ತಾಳೆ. ಹೌದು, ನಿನ್ನನ್ನು ಪ್ರೀತಿಸಿರೋದಕ್ಕೆ ತಾನೇ ಕಾಫಿ ಕುಡ್ತಿದ್ದಾನೆ ಬಿಟ್ಬಿಟ್ಟು ಹಂಗೆ ಬಂದಿದ್ದು ಅಂತ ಅಂದ್ಬಿಟ್ಟು ಕಿಶನ್ ಹೇಳ್ತಾನೆ. ಪೂಜಾ ನೀನು ಕಾಫಿನಾರು ಕುಡ್ದಿದ್ದೀನಿ, ನಾನು ಬೆಳಗ್ಗೆಯಿಂದ ನೀರೇ ಕುಡ್ದಿಲ್ಲ ಗೊತ್ತಾ, ನಿನಗೋಸ್ಕರ ಯೋಚನೆ ಮಾಡ್ಕೊಂಡು ನಾನು ಏನೂ ಕುಡ್ದಿಲ್ಲ ತಿಂದಿಲ್ಲ ಬೆಳಗ್ಗೆಯಿಂದ ಗೊತ್ತಾ ಅಂತ ಅಂದ್ಬಿಟ್ಟು ಪೂಜೆ ಹೇಳ್ತಾಳೆ. ಹೌದಾ ಅಂದಾಗ, ಹೌದು ಕಿಶನ್ ನಾನು ನೀನು ತುಂಬಾ ಪ್ರೀತಿಸ್ತೀನಿ ಕಿಶನ್ ಅಂದಾಗ,
ಪೂ ಕಿಶನ್ ಕೂಡ ಹೌದು ಪೂಜಾ, ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ ಪೂಜಾ ಅಂತ ಅಂದ್ಬಿಟ್ಟು ಒಬ್ರನ್ನ ಅರ್ಥ ಮಾಡ್ಕೊತಾರೆ. ಅವಾಗ ಸರಿ ಪೂಜಾ, ಒಂದು ಕೆಲಸ ಮಾಡಲಾ, ಇಲ್ಲೇ ನಾನು ನಿಲ್ಲಿಸ್ಲಾ, ಟಿಫನ್ ಮಾಡ್ತೀಯಾ ಅಂದಾಗ ಹ್ಞೂ ಕಿಶನ್ ನಿಲ್ಲಿಸು, ಟಿಫನ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂತಾರೆ. ಸರಿ ಅಂದ್ಬಿಟ್ಟು ಒಂದು ಕಡೆ ನಿಲ್ಲಿಸ್ತಾರೆ ಒಂದು ಟಿಫನ್ ಮಾಡೋಕ್ಕೆ. ಅಲ್ಲಿಬ್ಬರು ಟಿಫನ್ ಮಾಡ್ತಾ ಇರ್ತಾರೆ. ಟಿಫನ್ ಮಾಡ್ತಾ ಇರ್ಬೇಕಾದ್ರೆ ಊಟ ಮಾಡ್ತಾ ಇರ್ತಾರೆ. ಟಿಫನ್ ತಿಂತಾ ಇರ್ತಾರೆ ಕಿಶನು. ಪೂಜಾ ನೋಡು ಇಲ್ಲೂ ಸೀರಿಯಸ್ ಆಗಿದೆ, ನಗ್ತಾನೆ ಇಲ್ಲ, ನೀನು ಮತ್ತೆ ಕೋಪ ಮಾಡ್ಕೊಂಡಿದ್ಯಾ ನಂಗೆ ಗೊತ್ತು ಅಂತ ಅಂದ್ಬಿಟ್ಟು ಪೂಜಾ ಹೇಳ್ತಾಳೆ. ಅವಾಗ ಕಿಶನ್ ಅಯ್ಯೋ ಇಲ್ಲಮ್ಮ, ನನ್ನ ಹೊಟ್ಟೆ ತುಂಬ ಹಶ್ವಾಗ್ತಿದೆ, ಅದಕ್ಕೆ ಬೇಗ ಬೇಗ ತಿಂಡಿ ತಿಂತಾ ಇದ್ದೀನಿ, ಇನ್ಮೇಲೆ ನನ್ನ ಕೋಪ ಇಲ್ಲಮ್ಮ ಅಂದಾಗ ಹಾಗಲ್ಲ ಕಿಶನ್, ಇದರಲ್ಲಿ ನನ್ನ ತಪ್ಪೇನಿಲ್ಲ ಗೊತ್ತಾ ಅಂದಾಗ ಹೌದಮ್ಮ. ಅವಾಗ ಕಿಶನು ಹೌದಮ್ಮ, ನಿಮ್ದೇನಿದ್ರು ನೀವು ಯಾವತ್ತೂ ಏನೂ ಒಪ್ಕೊಳ್ಳಲ್ಲ ಆಯ್ತಮ್ಮ, ನೀವೇ ಸರಿಯಮ್ಮ, ಹುಡುಗಿರೇ ಸರಿಯಮ್ಮ, ಸರಿನಮ್ಮ ಅಂತ ಅಂದ್ಬಿಟ್ಟು ಕಿಶನ್ ಹೇಳ್ತಾರೆ. ಅವಾಗ ಆ ಥರ ಅಲ್ಲ ಕಿಶನ್, ಅವತ್ತು ನೀನು ಅಣ್ಣಂಗೆ ಅಲ್ಲ ಭಾವಾಗೆ ನೀನು ಹೇಳ್ಬೋದಿತ್ತಲ್ವ ಅಂದಾಗ ಏನು ಹೇಳ್ತಾ ಇದೆಯಾ, ತಾವು ಏನು ಹೇಳ್ತಾ ಇದ್ದೀರಾ, ಅರ್ಥ ಆಗ್ತಾ ಇದೆಯಾ ನಿನಗೆ ಅಂತ ಅಂದ್ಬಿಟ್ಟು ಕಿಶನ್ ಪೂಜಾ ಕೇಳ್ತಾರೆ. ಅವಾಗ ಪೂಜಾ ಹೌದು ನಾನೇನೋ ಭಾವಂಗೆ ಹೇಳಲಿಲ್ಲ, ಆಯಿತು ನೀನಾದ್ರು ಭಾವಂಗೆ ಹೇಳ್ಬೋದಾಗಿತ್ತಲ್ಲ ಅಂದಾಗ ಹೌದು ನಾನು ಅವತ್ತು ಟ್ರಿಪ್ ಬಂದಾಗ ನೋಡಿದೆ, ನಾನು ಭಾವಂಗೆ ಅಣ್ಣಂಗೆ ಹೇಳ್ತೀನಿ ಅಂದಾಗ ನೀನೇನು ಹೇಳಿದೆ, ಬೇಡ ಹೇಳ್ಬೇಡ ಇವಾಗ ಭಾಗ್ಯಕ್ಕೆ ಹೇಳ್ಬೇಡ ಅಂತ ಹೇಳಿದಾಳೆ, ಹೇಳ್ಬೇಡ ಅಂತ ಹೇಳಿದೆ ತಾನೆ ಅಂದಾಗ ಹೌದು ಹೇಳಿದೆ, ಇವಾಗ ನನ್ನ ಪ್ರೀತಿಗೋಸ್ಕರ ನೀನು ಹೇಳಲಿಲ್ಲ, ಅಕ್ಕನ ಪ್ರೀತಿಗೋಸ್ಕರ ನಾನು ಹೇಳಲಿಲ್ಲ ಅಷ್ಟೇ, ಇದರಲ್ಲಿ ನಮ್ಮಿಬ್ರದ್ದು ತಪ್ಪಿಲ್ಲ, ಇಬ್ಬರು ಸರಿಯೇ, ಅದ್ರಲ್ಲಿ ನಾನು ಸರಿಯೇ ಗೊತ್ತಾ ಅಂತ ಅಂದ್ಬಿಟ್ಟು ಮತ್ತೆ ಪೂಜೆ ಹೇಳ್ತಾರೆ. ಅವಾಗ ಕಿಶನ್ ಆಯ್ತಮ್ಮ, ಇದನ್ನು ಮತ್ತೆ ಬೆಳೆಸ್ಕೊಂಡು ಹೋಗೋದು ಬೇಡ, ಸರಿ ನೀನೇ ಸರಿ ಆಯ್ತಮ್ಮ, ಒಟ್ನಲ್ಲಿ ನಾವು ಅಣ್ಣಂಗೆ ಹೇಳ್ಬೇಕಾಗಿತ್ತು ಪೂಜಾ, ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಅಣ್ಣನ ಮನಸ್ಸಿಗೆ ತುಂಬಾ ನೋವಾಗಿದೆ ಪೂಜಾ, ಅರ್ಥ ಮಾಡ್ಕೋ ಅಂದಾಗ ಹೌದು ಕಿಶನ್ ಹೌದು ನಿಜನೇ ಅಂತ ಅಂದಾಗ ಇದರಲ್ಲಿ ಇನ್ನೊಂದು ಏನಪ್ಪ ಒಳ್ಳೇದಾಯ್ತು ಅಂದರೆ ತಾಂಡವ ಶ್ರೇಷ್ಠನಿಂದ ಕೆಲಸದಿಂದ ತೆಗೆದಾಕಿದಾರಲ್ಲ ಅದೊಂದು ಒಳ್ಳೇದಷ್ಟೇ ಅಂತ ಕಿಶನ್ ಪೂಜಾಗೆ ಹೇಳ್ತಾರೆ. ಅವಾಗ ಪೂಜಾ ಹೌದಪ್ಪ ಅದೊಂದು ಒಳ್ಳೇದಾಗಿದೆ ಅಂದಾಗ ಮತ್ತು ಇನ್ನೊಂದು ಪೂಜಾ ಇವತ್ತು ಭಾಗ್ಯ ಅದಕ್ಕೆ ಕೆಲಸ ಹೋಗುತ್ತೆ ಅಂದಾಗ ಏನು ಅಕ್ಕನ ಕೆಲಸನಾ ಅಂತ ಪೂಜಾ ಕೇಳ್ತಾಳೆ. ಹೌದು ಅಂದ್ಬಿಟ್ಟು ಕನಿಕಾ ಮೀನಾಕ್ಷಿ ಬಂದು ಹಿಂದೊಂದು ದಿವಸ ಆದಿಗಳಿರ್ತಾರಲ್ಲ, ಕನಿಕಾ ನೋಡು ಬ್ರೋ, ನೀನು ತಾಂಡವ ಶ್ರೇಷ್ಠನ ಮಾತ್ರ ಕೆಲಸನೇ ತೆಗೆದ್ರೆ ನಿನ್ನ ಬಗ್ಗೆನೇ ಇಲ್ದಿದ್ದೆಲ್ಲ ನಾನು ರೂಮರ್ಸ್ ಆಗುತ್ತೆ, ನೀನು ಭಾಗ್ಯನ ಕೆಲಸದಿಂದ ತೆಗಿ, ಬೇಕು ಅಂತಲೇ ಭಾಗ್ಯನ ಕೆಲಸದಿಂದ ತೆಗ್ದಿಲ್ಲ ಆದಿ ಅಂತ ಇಲ್ದಿದ್ದೆಲ್ಲ ಮಾತಾಡ್ಕೊತಾರೆ, ಭಾಗ್ಯನ ಕೆಲಸದಿಂದ ತೆಗಿ ಅಂತ ಹೇಳ್ಬಿಟ್ಟು ಕನಿಕಾ ಹೇಳ್ತಾಳೆ. ಮೀನಾಕ್ಷಿ ಕೂಡ ಹೌದು ಆದಿ, ನೀನು ಖುಷಿಯಾಗಿರೋದು ನನಗೆ ಮುಖ್ಯ, ಮೊದಲು ಭಾಗ್ಯನ ಕೆಲಸದಿಂದ ತೆಗಿ ಅಂತ ಹೇಳ್ಬಿಟ್ಟು ಮೀನಾಕ್ಷಿ ಹೇಳಿದ್ನು ಕೂಡ ಕಿಶನು ಪೂಜಾನ ಹತ್ರ ಹೇಳ್ತಾರೆ. ಮೀನಾಕ್ಷಿ ಕನಿಕಾ ಇಬ್ಬರು ಭಾಗ್ಯನ ಕೆಲಸದಿಂದ ತೆಗಿಬೇಕು ಅಂತ ಹೇಳಿದ್ದು. ಅವಾಗ ಪೂಜೆ ಏನು ಹೇಳ್ತಾಳೆ, ಹೌದಾ ಮತ್ತು ಅಕ್ಕ ಇವತ್ತು ಕೆಲ್ಸಕ್ಕೆ ಹೋಗಬೇಕು ಅಂತ ರೆಡಿ ಆಗ್ತಿದ್ಲಲ್ಲ, ಮತ್ತು ಕೆಲ್ಸಕ್ಕೆ ಹೋಗ್ತೀನಿ ಅಂತಲೇ ಅಕ್ಕ ಬಂದಿದ್ದು ಅಂತ ಅಂದ್ಬಿಟ್ಟು ಪೂಜೆ ಹೇಳ್ತಾಳೆ. ಕಿಶನ್ ಹೌದಾ ಅಂದಾಗ ಹ್ಞೂ ಕಿಶನ್, ಅಕ್ಕ ಕೆಲ್ಸಕ್ಕೆ ಹೋಗ್ತೀನಿ ಅಂತಲೇ ಬಂದಿದ್ದು, ನೋಡೋಣ ಇವತ್ತೇನಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಅವರಿಬ್ಬರು ಮಾತಾಡ್ಕೋತಾ ಇರ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಭಾಗ್ಯ ಆಫೀಸಿಗೆ ಬಂದು ಕೂತಿರ್ತಾಳೆ. ಆಫೀಸಲ್ಲಿ ಏನೋ ಕೂತ್ಕೊಂಡು ಬರಿತಾ ಇರ್ತಾಳೆ. ಬರಿತಾ ತಾಂಡವ ಶ್ರೇಷ್ಠ ಆಫೀಸ್ ಹತ್ರನೇ ಬರ್ತಾರೆ. ತಾಂಡವ್ ಬಾಗಿಲು ಕುಟ್ಬಿಟ್ಟು ಕಮಿನ್ ಮೇಡಮ್ ಅಂತ ಒಳಗಡೆ ಬರ್ತಾನೆ. ಭಾಗ್ಯ ಏನೂ ಮಾತಾಡೋಲ್ಲ. ಅವಾಗ ನೋಡು ಓಹೋ ಎಂಥ ಚೇಂಬರು, ಎಂಥ ಕುಷನ್ ಸೀಟು, ಒಬ್ಬೊಬ್ಬೊಬ್ಬ ನೀನು ಹಳ್ಳಿಯಿಂದ ಬಂದೊಳಗೆ ಇದೆಲ್ಲ ಬೇಕಿತ್ತು ನಿನಗೆ ಅಂತ ಅಂದ್ಬಿಟ್ಟು ಅಲ್ಲಿ ತಾಂಡವ್ ಭಾಗ್ಯ ಹೇಳ್ತಾ ಇರ್ತಾರೆ. ಅವಾಗ ಎಲ್ಲ ನೋಡ್ಬಿಟ್ಟು ಓಹೋ ಎಷ್ಟು ಚೆನ್ನಾಗಿದೆ, SLC ಓದಿರೋಳಗೆ ನಿನಗೆ ಇಂಥ ಒಳ್ಳೆ ಪೋಸ್ಟ್ ಅಲ್ವಾ. ಆಮೇಲೆ ಅಲ್ಲಿ ಭಾಗ್ಯ ಸೂರ್ಯವಂಶಿ ಅಂತ ಬರೆದಿರುತ್ತೆ. ಓಹೋ ಭಾಗ್ಯ ಸೂರ್ಯವಂಶಿ, ನನ್ನ ಮನೆತನದ ಹೆಸರು ತೊಗೊಂಡು ನೀನು ಇಕ್ಕೊಂಡು ನಂದೆಲ್ಲ ಕಿತ್ಕೊಂಡ್ಬಿಟ್ಟಿದೆಯಲ್ಲ ನೀನು ಅಂತ ತಾಂಡವ್ ಭಾಗ್ಯಾಗಿ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಅಷ್ಟು ಜೋರಾಗಿ ಕಿರಿಸ್ತಾರೆ. ಅದರಿಂದ ಅಲ್ಲಿ ಪ್ರಿಯಾ ಮಕ್ಕಳು ಮತ್ತು ಅಲ್ಲಿ ಕೆಲಸ ಮಾಡೋರೆಲ್ಲ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಭಾಗ್ಯ ತಾಂಡವ್ ಸ್ವಲ್ಪ ಮಾತಿನ ಮೇಲೆ ನಿಗಾ ಇರಲಿ, ಇಲ್ಲಿ ಆಫೀಸು ಮಕ್ಳುಗಳು ಓಡಾಡ್ತಿರ್ತಾರೆ, ಇಲ್ಲಿ ಕೆಲಸ ಮಾಡೋರೆಲ್ಲ ಓಡಾಡ್ತಿರ್ತಾರೆ, ಇಲ್ಲಿ ಬಂದು ಇಷ್ಟು ಜೋರಾಗೆಲ್ಲ ಮಾತಾಡೋದು ಬೇಕಾಗಿಲ್ಲ ಅಂದಾಗ ಹೌದಾ ಹಂಗಾರೆ ನೀವು ಮಾಡಿರೋ ಸರಿನಾ, ಒಬ್ಬರು ಜೀವನದಲ್ಲಿ ಆಟ ಆಡ್ತೀರಾ, ನಿನಗೆ ಬುದ್ಧಿ ಇಲ್ವೇನೆ ನಿನಗೆ, ನಾನು ಆದಿ ಬ್ರದರ್ ಯಾವ ಥರ ಇದ್ವಿ ಬ್ರದರ್ ಅಂದ್ಕೊಂಡು ಅನ್ಯಾಯವಾಗಿ ನಮ್ಮಿಬ್ಬರ ಮಧ್ಯೆ ತಂದಿಕ್ಬಿಟ್ಟು ನಾನು ಕೆಲಸ ಕಿತ್ಕೊಳ್ಳೋಂಗೆ ಮಾಡ್ದಲೆ, ಇದ್ದೀನಿ ಖುಷಿನಾ, ನೀನು ಮಾಡ್ಬೋದಾ ಈ ಕೆಲಸ, ನಾನು ಬಂದರೆ ಮಾತ್ರ ನಿನಗೆ ಈ ಥರ, ನೀನು ಮಾಡಿರೋ ಮಾತ್ರ ಸರಿ ಅಲ್ವಾ, ನಿನ್ಗೆ ಯಾರೇ ರೈಟ್ಸ್ ಕೊಟ್ಟಿದ್ದು ನನ್ನ ಆದಿ ಬ್ರೋ ಮಧ್ಯೆ ತಂದಿಕ್ಕಕ್ಕೆ, ಈ ಥರ ಮಾಡಿದೆಯಲ್ಲ, ಇವಾಗ ಸಮಾಧಾನ ಆಯಿತಾ ನಿನಗೆ ಅಂದಾಗ ತಾಂಡವ್ ಸುಮ್ಮನಿರ್ತೀರ ಇವಾಗ ಇಲ್ಲಿ ಮಾತಾಡೋಂಗಿಲ್ಲ ಅಂದಾಗ ಇದು ನಿಮ್ಮ ಮನೆ ಅಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಮನೆ ಅಲ್ಲ, ಈಗ ನಿನಗೆ ಇಲ್ಲಿ ಮಾತಾಡಿದ್ರೇನು ಸರಿ ಹೋಗುತ್ತಲ್ವಾ ಅಂತ ಅಂದ್ಬಿಟ್ಟು ತಾಂಡವ್ ಹೇಳ್ತಾ ಇರ್ತಾರೆ. ಅವಾಗ ಭಾಗ್ಯ ಶ್ರೇಷ್ಠ ಮೊದಲು ಇಲ್ಲಿಂದ ಕರ್ಕೊಂಡೋಗು ಆಯಿತಾ ಅಂದಾಗ ಶ್ರೇಷ್ಠ ಕರ್ಕೊಂಡೋಗು, ಏಕೆ ಶ್ರೇಷ್ಠ ಕರ್ಕೊಂಡೋಗ್ಬೇಕು, ಏಕೆ ನಾನು ಮಾತಾಡೋದು ಸರಿಯೇ, ಶ್ರೇಷ್ಠನಿಗೆ ಯಾಕೆ ಹೇಳ್ತಾ ಇದೀಯಾ ಅಂದಾಗ ಶ್ರೇಷ್ಠ ನೀನು ಕರ್ಕೊಂಡು ಹೋಗ್ತೀಯ ಇಲ್ಲ ನಾನು ಕೈ ಮಾತಾಡಬೇಕಾಗತ್ತೆ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಆಮೇಲೆ ನಾನು ಬಾಯಲ್ಲಿ ಹೇಳ್ತಾ ಇದ್ದೀನಿ, ಆಮೇಲೆ ಕೈ ಮಾತಾಡಬೇಕಾಗತ್ತೆ ಅಂತ ಭಾಗ್ಯ ಹೇಳ್ತಾಳೆ. ಆವಾಗ ಶ್ರೇಷ್ಠ ಮುಂದಕ್ಕೆ ಏನು ಹೇಳೋಕ್ಕೆ ಬರ್ತಾಳೆ. ಅವಾಗ ತಾಂಡವ್ ಏನು ಕೈ ಮಾತಾಡಲಿ ಕೈ ಅದು ಹೆಂಗೆ ಮಾತಾಡ್ತದ ನೋಡು, ಇವತ್ತು ನಿನ್ಗೆ ಇಲ್ಲೇನು ಮಾಡ್ತೀನಿ ನೋಡು, ನಾನು ಸುಮ್ಮನೆ ಹೋಗೋಕ್ಕಲ್ಲ ಇಲ್ಲಿ ಬಂದಿರೋದು, ನಿನ್ಗೇನು ಮಾಡ್ತೀನಿ ನೋಡು, ಕೈ ಮಾತಾಡುತ್ತಾ ಅಂತ ಅಂದ್ಬಿಟ್ಟು ಕೈ ಎತ್ತಿ ಭಾಗ್ಯಂಗೆ ಹೊಡೆಯೋಕೆ ಹೋಗ್ತಾರೆ. ಅಷ್ಟರಲ್ಲಿ ಒಂದು ಕೈ ಅಡ್ಡ ಬಂದು ತಾಂಡವ್ ಕೈ ಇಟ್ಕೊಳ್ಳುತ್ತೆ. ಆವಾಗ ತಾಂಡವ್ ಕೈ ಹಿಡ್ಕೊಂಡಿದ್ದ ತಕ್ಷಣ ತಾಂಡವ್ಗೆ ಶಾಕ್ ಆಗುತ್ತೆ. ಆವಾಗ ನೋಡಿದ್ರೆ ಆದಿ ಅಲ್ಲಿ ಬಂದು ನಿಂತ್ಕೊಂಡು ತಾಂಡವ್ ಕೈನ ಹಿಡ್ಕೊಂತಾರೆ. ತಾಂಡವ್ ಕೈ ಹಿಡ್ಕೊಂಡು ಹಿಂಗೆ ಬಗ್ಗೆ ನೋಡ್ತಾರೆ, ಆದಿಯವ್ರು ಇರ್ತಾರೆ. ಅವಾಗ ತಾಂಡವ್ ಕೈ ಹಿಂದೆ ತಕ್ಕೊಂಬಿಟ್ಟು
ಇದು ನನ್ನ ಜಾಗದಲ್ಲಿ ಬಂದು ನಿಂತ್ಕೊಂಡು ಭಾಗ್ಯ ಅವ್ರನ್ನ ಮರ್ಯಾದಿಲ್ದಂಗೆ ಅವಳು ಇವಳು ಅಂತ ಮಾತಾಡೋ ರೈಟ್ಸು ನಿಮ್ಗೆ ಯಾರ್ರೀ ಕೊಟ್ಟರು ತಾಂಡವ್ ಅವರೇ? ನೀವು ಯಾಕ್ರಿ ಅವ್ರನ್ನ ಮಾತಾಡ್ತಾ ಇದ್ದೀರಾ? ನಿಮ್ಗೆ ಯಾವ ರೈಟ್ಸ್ ಇಲ್ಲ ಅವ್ರನ್ನ ಆ ಥರ ಮಾತಾಡೋಕ್ಕೆ. ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಭಾಗ್ಯ ಅವ್ರಿಗೆ ನೀವು ಅಂತ ಹೇಳ್ಬಿಟ್ಟು ಆದಿ ತಾಂಡವ್ಗೆ ಹೇಳ್ತಾರೆ. ಅವಾಗ ತಾಂಡವ್ ಏನೋ ಇವಳಿಗೆ ರೆಸ್ಪೆಕ್ಟ್ ಕೊಡಬೇಕಾ? ಈ ಎಮ್ಮೆ ಭಾಗ್ಯಂಗೆ ರೆಸ್ಪೆಕ್ಟ್ ಕೊಡಬೇಕಾ? ಅದೇ ಹೇಳ್ತಾ ಇರೋದು, ರೆಸ್ಪೆಕ್ಟ್ ಕೊಡಿ ಅಂತ ಹೇಳ್ತಾ ಇರೋದು. ಈ ಥರ ಎಲ್ಲ ಮಾತಾಡಬೇಡಿ, ಇದು ನನ್ನ ಆಫೀಸು, ಅರ್ಥ ಆಯ್ತಾ? ಇನ್ಫ್ಯಾಕ್ಟ್ ನಿಮ್ಮನ್ನು ಆಫೀಸಿಂದ ಆಚೆಗೆ ಹಾಕಿದ್ದೀನಿ, ನೀವು ಹೆಂಗೆ ನನ್ನ ಆಫೀಸ್ ಒಳಗೆ ಬಂದರೆ ನಿಮ್ಗೆ ಯಾರು ಒಳಗೆ ಬಿಟ್ಟಿದ್ದಿಲ್ಲಿ ಅಂತ ಹೇಳ್ಬಿಟ್ಟು ತಾಂಡವ್ಗೆ ಆದಿ ಬೈತಾ ಇರ್ತಾರೆ. ಆವಾಗ ಸರಿ ತಾಂಡವ್, ಹೌದಾ ಇದು ನಿನ್ನ ಆಫೀಸ್ ಅಲ್ವಾ? ಹೌದೌದೌದು, ನನಗೆ ಗೊತ್ತಾಗಿಲ್ಲ ಬಂದ್ಬಿಟ್ಟೆ, ಏನಿವಾಗ ಅಂತ ಅಂದ್ಬಿಟ್ಟು ತಾಂಡವ್ ಹೇಳ್ತಾರೆ. ಆವಾಗ ನೀನು ಇವಳು ಸಪೋರ್ಟ್ ಮಾಡ್ತಿದ್ಯಲ್ಲ, ನಿನಗೆ ಬುದ್ಧಿ ಬೇಡವಾ? ಓಹೋ ನಿಮಗೂ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾಳ ಆ ದೇವರೇ, ನಿಮಗೂ ಬ್ರೈನ್ ವಾಶ್ ಮಾಡಿಬಿಟ್ಟು ನಿಮ್ಮನ್ನು ಬುಟ್ಟಿಗೆ ಹಾಕೊಂಬಿಟ್ಟಿದ್ದಾಳ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ಆದಿ, ಏಯ್ ಮರ್ಯಾದೆ ಕೊಟ್ಟು ಮಾತಾಡು, ಅರ್ಥ ಆಯ್ತಾ? ನೀನು ಭಾಗ್ಯವ್ರಿಗೆ ಆ ಥರ ಎಲ್ಲ ಮಾತಾಡೋಂಗಿಲ್ಲ, ಮರ್ಯಾದೆ ಕೊಟ್ಟು ಮಾತಾಡು ಅಂತ ಹೇಳ್ಬಿಟ್ಟು ತಾಂಡವ್ಗೆ ಆದಿ ಹೇಳ್ತಾರೆ. ಏನು ಮರ್ಯಾದೆ ಕೊಡಬೇಕು? ಇವಳಿಗೆ ಮರ್ಯಾದೆ ಕೊಡಬೇಕಾ? ಇವಳೇನು ನನ್ನ ಲೈಫಿಂದ ನನ್ನ ಕೆಲಸ ಎಲ್ಲ ಕಿತ್ಕೊಂಡಿದ್ದಾಳೆ, ಇವಳಿಗೇನು ಮರ್ಯಾದೆ ಕೊಡೋದು ಅಂತ ಅಂದ್ಬಿಟ್ಟು ತಾಂಡವ್ ಮತ್ತೆ ಭಾಗ್ಯನ ಬೈತಾ ಇರ್ತಾರೆ. ಅವಾಗ ಆದಿ ಏಯ್ ಅಂತಾರೆ. ಅವಾಗ ಆದಿ ತಾಂಡವ್ ಏನು ಬರೀ ಏಯ್ ಅಂದ್ಬಿಟ್ರೆ ಎಲ್ಲ ಆಗೋಯ್ತಾ? ನೀವು ಇನ್ನೊಂದೇನು ಗೊತ್ತಾ, ಇವಳು ತಕ್ಕನಾಗಿ ಕುಣಿತಿರೋ ಒಬ್ಬ ಬಿಸ್ನೆಸ್ ಫೂಲು, ಅರ್ಥ ಆಯ್ತಾ? ಅಂದಾಗ ತಾಂಡವ್ ಏನು ಮಾತಾಡ್ತಿದ್ಯಾ ಅಂತ ಗೊತ್ತಿದೆಯಾ ನಿನಗೆ ಅಂದಾಗ, ಹೌದು ಮಾತಾಡ್ತಾ ಇದ್ದೀನಿ. ಓ ಮಾಸ್ ಡೈಲಾಗು ಶ್ರೇಷ್ಠ, ನೋಡು ಶ್ರೇಷ್ಠ ಇಂಥ ಮಾಸ್ ಡೈಲಾಗು, ವಾ ಆದಿಯವರಿಂದ ಮಾಸ್ ಡೈಲಾಗು. ವಿಜಲ್ ನನಗೆ ವಿಜಲ್ ಹೊಡೆಯೋಕ್ಕೆ ಬರಲ್ವೇ? ವಿಜಲ್ ಹೊಡೆಯೋಕ್ಕೆ ಬರೋಂಗಿದ್ರೆ ಜೋರಾಗಿ ವಿಜಲ್ ಹೊಡ್ಕೊಂಡು ನಾನು ಚಪ್ಪಾಳೆ ಹೊಡಿತಿದ್ದೆ, ವಿಜಲ್ ಬರ್ತಾ ಇಲ್ವೇ ನನಗೆ? ಎಂಥ ಮಾಸ್ ಡೈಲಾಗು ಏನು? ಏಯ್ ತಾಂಡವ್, ಸರಿ ಹೌದು, ಇಷ್ಟಕ್ಕೂ ನೀವೇನು ಅವಳಿಗೆ ಸಪೋರ್ಟ್ ಮಾಡ್ತಾ ಇರೋದು? ನೀವು ಅವಳ ವಿಷಯಕ್ಕೆ ಸಪೋರ್ಟ್ ಮಾಡ್ತಿದ್ದೀರಲ್ಲ, ಯಾಕೆ? ನೀವು ಅವಳು ತಕ್ಕನಾಗಿ ಕುಣಿತಿದ್ದಾಳೆ, ನಿಮಗೆ ಕುಣಿತಿದ್ದೀರಲ್ಲ, ನಿಮಗೂ ಚೆನ್ನಾಗಿ ಹೇಳ್ಬಿಟ್ಟಿದ್ದಾಳೆ ಎಲ್ಲನೂ. ಅದೇ ಹೇಳಿದಂಗೆ ನೀವು ಒಬ್ಬರು ಬಿಸ್ನೆಸ್, ಅವಳು ತಕ್ಕನಾಗಿ ಕುಣಿತಿರೋ ಒಬ್ಬರು ಬಿಸ್ನೆಸ್ ಫೂಲ್ ನೀವು ಅಂತ ಹೇಳ್ಬಿಟ್ಟು ತಗೊಂಡು ಮತ್ತೆ ಆದೇವ್ರಿಗೆ ಹೇಳ್ತಾರೆ. ಆದೇವ್ರು ತುಂಬಾ ಕೋಪ ಬಂದು, ಏನು ಮಾತಾಡ್ತಿದ್ದೀಯ ಅಂತ ಗೊತ್ತಿದೆಯಾ ನಿನಗೆ? ಒಬ್ಬರ ಬಗ್ಗೆ ಈ ಥರ ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ವ ನಿನಗೆ ಅಂತ ಹೇಳ್ಬಿಟ್ಟು ತಾಂಡವ್ಗೆ ಆದಿ ಬೈತಾರೆ. ಆದಿ ಹೇಳ್ತಾರೆ. ಅವಾಗ ತಾಂಡವ್, ಓಹೋ ಹಂಗಾರೆ ನೀವು ಆದೀಶ್ವರ್ ಕಾಮತ್ ಅವರು ಇವಳಿಗೆ ಫುಲ್ಲು ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕನಿಕಾ ಕೂಡ ಅಲ್ಲೇ ನಿಂತಿರ್ತಾಳೆ. ಎಲ್ಲ ನೋಡ್ಕೊಂಡು ಕನಿಕಾ ಆದಿ ಜೊತೆ ಬಂದಿರ್ತಾಳೆ, ನಿಂತ್ಕೊಂಡು ಎಲ್ಲ ನೋಡ್ತಾ ಇರ್ತಾಳೆ. ಇನ್ಫ್ಯಾಕ್ಟ್ ಕನಿಕನಿಗೆ ಬಾಗಿನ ಕೆಲಸ ಹೋಗಬೇಕು, ಅದಕ್ಕೋಸ್ಕರ ಖುಷಿಗೆ ಅವಳು ಅಲ್ಲಿ ಬಂದಿರ್ತಾಳೆ. ಅವಾಗ ನಿಮಗೆ ಅಷ್ಟೊಂದು ಭಾಗ್ಯ ಮೇಲೆ ರೆಸ್ಪೆಕ್ಟಾ ಅಂದಾಗ, ಹೌದು ಭಾಗ್ಯ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಯಾರೂ ಇಲ್ಲ ಅಂತ ತಿಳ್ಕೊಬೇಡ್ರಿ ಮಿಸ್ಟರ್ ತಾಂಡವ್. ಇನ್ಮೇಲೆ ಭಾಗ್ಯ ಸಪೋರ್ಟ್ಗೆ ಯಾವಾಗಲೂ ನಾನು ಪ್ರೊಟೆಕ್ಟ್ ಮಾಡಿ ನಾನು ನಿಂತಿರ್ತೀನಿ, ಅರ್ಥ ಆಯ್ತಾ ಅಂತ ಹೇಳ್ಬಿಟ್ಟು ಆದಿ ತಾಂಡವ್ಗೆ ಹೇಳ್ತಾರೆ. ಅವಾಗ ತಾಂಡವ್ ಶಾಕಾಗಿ ನಿಂತ್ಕೊಂತಾರೆ. ಮತ್ತು ಇವತ್ತಿನ ಸಂಚಿಕೆಯಲ್ಲಿ ಮುಗಿದೆ ಸ್ನೇಹಿತರೆ. ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಎತ್ತ ಅಂತ ನಾನು ನಿಮ್ಗೆ ನಾಳೆ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದರೆ ಸಪೋರ್ಟ್ ಮಾಡಿದರೆ ಎಲ್ಲರೂ ತುಂಬ ಧನ್ಯವಾದಗಳು. ನಾನು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ನಿಮ್ಗೊಂದು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನಾನು ಎಷ್ಟು ಕೇಳ್ಕೊಂಡ್ರು ನಿಮ್ಮ ಮನ್ಸಿಗೆ ಸಮಾಧಾನ ಒಂದು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡ್ರೆ ನಮಗೂ ತುಂಬಾ ಸಮಾಧಾನ ಆಗುತ್ತೆ. ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರಿಪ್ಷನಿಂದ ನಮಗೂ ಒಂದು ಒಳ್ಳೆಯದಾಗುತ್ತೆ. ಪ್ಲಸ್ ಇನ್ನೊಂದೇನು ಗೊತ್ತಾ, ನಾನು ಪ್ರತಿ ವಿಡಿಯೋದಲ್ಲೂ ನೋಡ್ತೀನಿ ಸಬ್ಸ್ಕ್ರೈಬರ್, ತುಂಬಾ ಖುಷಿ ಆಗುತ್ತೆ. ನಮಗೊಬ್ಬರೊಬ್ಬರು ಸಬ್ಸ್ಕ್ರೈಬರ್ ಬಂದ್ರೂ ತುಂಬಾ ಖುಷಿ ಆಗುತ್ತೆ. ನಾವು ನಿಮ್ಮ ಫ್ಯಾಮಿಲಿಯವಳು ಅಂತ ತಿಳ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನಮ್ಮ ಫ್ಯಾಮಿಲಿನೇ, ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ. ಕುಟುಂಬದವರು ಅಂದರೆ ಎಲ್ಲರೂ ನಾವೆಲ್ಲ ಒಂದೇ ಅಲ್ವರ, ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ತಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.